ಎಲ್ಲರೂ ಕೆಲಸ ಮುಗಿಸ್ಕೊಂಡು ಎಲ್ಲಿಗೆ ಹೋಗ್ತೀವಿ? ಮನೆಗೆ. ಆ ಮನೆ ವಾತಾವರಣ ಚೆನ್ನಾಗಿರ್ಬೇಕಲ್ವ? ನಾವು ನಾರ್ಮಲಿ ಬೆಳೆಯುವಾಗ ಇದ್ಯಾವುದು ನಾವು ಗಣನೆಗೆ ತಗೊಳ್ಳಲ್ಲ. ಏನು ಅನ್ಕೋತೀವಿ? ಸಕ್ಸಸ್ ಆಗಿಬಿಟ್ವಿ ಅಂತ. ಅಂದರೆ ಒಂದಷ್ಟು ಬಿಸ್ನೆಸ್ ಸಿಕ್ಬಿಡ್ತು, ಒಂದಷ್ಟು ಫ್ಯಾನ್ ಫಾಲೋಯಿಂಗ್ ಸಿಕ್ಬಿಡ್ತು, ಒಂದಷ್ಟು ಅಮೌಂಟ್ ಬಂದ್ಬಿಡ್ತು. ನಾನು ಚೈನು ಒಡವೆಗಳನ್ನು ಹಾಕ್ಕೊಂಡ್ರೆ ನಮ್ಮ ಮನೆಯವರಿಗೆ ಖುಷಿ ಆಗತ್ತಾ? ನಾವು ಭ್ರಮೆನಲ್ಲಿ ಏನು ಅನ್ಕೋತೀವಿ ಆಗತ್ತೆ ಅಂತ ಅಲ್ವಾ? ಆ್ಯಕ್ಚುಲಿ ಆಗಲ್ಲ. ನನಗೆ ಇವ್ರು ಕೇರ್ ತಗೋಬೇಕು, ನನಗೆ ಇವರು ಅಫೆಕ್ಷನ್ ಕೊಡಬೇಕು, ತುಂಬ ಚೆನ್ನಾಗಿ ನಡೆಸ್ಕೋಬೇಕು ಅಂದರೆ ನಾವು ಮಾಡಿದರೆ ಎಕ್ಸ್ಪೆಕ್ಟ್ ಮಾಡಿ. ಹಾಗಾಗಿ ನಮ್ಮ ಹಿರಿಯರು ಹಾಕ್ಕೊಟ್ಟಿದ್ದೇನೆ, ಅಪ್ಪಂಗೆ ಇಲ್ಲದೆ ಇದ್ರೂ ಪರವಾಗಿಲ್ಲ ಬಟ್ಟೆಯನ್ನು ಮಕ್ಕಳಿಗೆ ಹೆಂಡತಿಗೆ ಕೊಡಿಸೋರು. ನಿಮಗೇನೇನು ಬೇಕೋ ಡೈಲಿ ತಂದ್ಕೋತಾ ಇದ್ದೀರಿ, ನಿಮ್ಮ ಖುಷಿಗೆ ನಿಮ್ಮ ಮನೆಯವ್ರ ಖುಷಿಗೆ ತಂದ್ಕೋತಾ ಇದ್ದೀರಿ. ಮಕ್ಳಿಗೆ ಖುಷಿ ಆಗತ್ತಾ? ನನಗೆಲ್ಲಿ ಅಂತಾರೆ. ಸೊ ನಿಮ್ಮ ಖುಷಿ ಎಲ್ಲಿ ನೋಡಬೇಕು ನೀವು? ನಮಸ್ಕಾರ. ವಿ ಹ್ಯಾವ್ ವಿತ್ ಅಸ್ ಯೋಗಾತ್ಮ ಶ್ರೀಹರಿ ಅವರು. ಬನ್ನಿ ಅವ್ರ ಜೊತೆ ಕಾನ್ವರ್ಸೇಷನ್ ಮಾಡೋಣ. ಸರ್ ನಮಸ್ಕಾರ. ನಾವು GSS ಮಾಧ್ಯಮ ಆ್ಯಸ್ ಹೆಲ್ತ್ ಚಾನಲ್ ಎಷ್ಟೋ ವಿಚಾರಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ, ಹೆಲ್ತಿಗೆ ಸಂಬಂಧಪಟ್ಟ ಹಾಗೆ. ಆ್ಯಂಡ್ ನಾವು ಎಷ್ಟೋ ಕಡೆ ನೋಡಿದ್ದೀವಿ, ಹೆಲ್ತ್ ಅಂತ ಬಂದಾಗ ನಾಟ್ ಜಸ್ಟ್ ಫಿಸಿಯೋಲಾಜಿಕಲ್, ಸೈಕಲಾಜಿಕಲ್ ಕೂಡ. ಫ್ಯಾಮಿಲೀಸ್ ಅಂತ ಬಂದಾಗ ಎಷ್ಟೋ ಕಡೆ ನಾವು ಬಿಸ್ನೆಸ್ಸಲ್ಲಿ ತುಂಬ ಎಕ್ಸೆಲ್ ಆಗಿರ್ತಾರೆ, ಬಟ್ ಫ್ಯಾಮಿಲಿ ಹೆಲ್ತ್ ಅಥವಾ ಮೆಂಟಲ್ ಹೆಲ್ತ್ ಅಂತ ಬಂದಾಗ ದೇರ್ ವಿಲ್ ಬಿ ಸೋ ಮೆನಿ ಡಿಫ್ರೆನ್ಸಸ್ ಅಥವಾ ಡಿಸ್ಟರ್ಬೆನ್ಸಸ್. ಫಾರ್ ಎಕ್ಸಾಂಪಲ್ ನಾವು ಎಷ್ಟೋ ಸೆಲೆಬ್ರಿಟೀಸ್ನ ಕೂಡ ನೋಡ್ತೀವಿ ಇಲ್ಲಿ ಹೊರಗಡೆ ಎಲ್ಲ. ಹೆಸರು ತುಂಬ ಚೆನ್ನಾಗಿ ಮಾಡಿದ್ದಾರೆ, ದುಡ್ಡು ಚೆನ್ನಾಗಿ ಮಾಡಿದ್ದಾರೆ, ಅವ್ರಿಗೆ ಫ್ಯಾನ್ ಫಾಲೋವರ್ಸ್ ಇರ್ತಾರೆ, ಬಟ್ ಫ್ಯಾಮಿಲಿ ಲೈಫ್ ಅಂತ ಬಂದಾಗ ಏನೋ ತೊಂದರೆ ಆಗಿರುತ್ತೆ, ಎಲ್ಲೋ ಏನೋ ಬ್ಯಾಲೆನ್ಸ್ ಮಾಡೋಕ್ಕಾಗಿರಲ್ಲ ಅಂತ. ಸೊ ವಾಟ್ ಯು ಹ್ಯಾವ್ ಟು ಸೇ ಅಬೌಟ್ ಆ ಸೆಲೆಬ್ರಿಟೀಸ್ ವಿಷಯನ ಮಾತಾಡ್ತಿಲ್ಲ, ಬಟ್ ವಾಟ್ ಐ ವಾಂಟ್ ಟು ನೋ ಇಸ್ ಫ್ಯಾಮಿಲಿ ಹೆಲ್ತ್ ಅಂದರೆ ಹೇಗಿರಬೇಕು, ಏನು ಮಾಡಬೇಕು ಟು ಬಿ ಸಕ್ಸಸ್ಫುಲ್ ಆಲ್ವೇಸ್? ಒಂದು ವ್ಯಕ್ತಿ ಸಕ್ಸಸ್ಫುಲ್ ಆಗಬೇಕಾದ್ರೆ ತನ್ನ ಆರೋಗ್ಯ ತುಂಬ ಚೆನ್ನಾಗಿರಬೇಕು. ಫಿಸಿಯೋಲಾಜಿಕಲಿ, ಫಿಸಿಕಲ್ ತುಂಬ ಚೆನ್ನಾಗಿರ್ಬೇಕು. ಅಂದರೆ ತುಂಬ ಹೊತ್ತು ಕೆಲಸ ಮಾಡೋಕ್ಕಾಗಬೇಕು. ಸ್ಟ್ರೈನ್ ಬಂದ್ರೂ ಕೂಡ ತಡ್ಕೊಳ್ಳುವಷ್ಟು ತಾಕತ್ ಬೇಕು. ಕರೆಕ್ಟ್. ಎಲ್ಲರೂ ಕೆಲಸ ಮುಗಿಸ್ಕೊಂಡು ಎಲ್ಲಿಗೆ ಹೋಗ್ತೀವಿ? ಮನೆಗೆ. ಆ ಮನೆ ವಾತಾವರಣ ಚೆನ್ನಾಗಿರ್ಬೇಕಲ್ವ? ರೈಟ್. ಎರಡು ಭಾಗ. ಒಂದು ವ್ಯಕ್ತಿ ಕೆಲಸಕ್ಕೆ ಹೋಗ್ತಾರೆ ಅಥವಾ ಮನೆಗೆ ಹೋಗ್ತಾರೆ. ಮೂರನೇದೆಲ್ಲಿರ್ತಾರೆ? ಸಮಾಜದಲ್ಲಿರ್ತಾರೆ. ಆ ಸಮಾಜ ಅಕ್ಕಪಕ್ಕದವರಾಗಿರ್ಬೋದು, ಸೋಶೋ ಯಾರದೇ ಆಗಿರ್ಬೋದು. ಅಂದರೆ ಆಫೀಸು, ರಸ್ತೆ, ಮನೆ. ಕರೆಕ್ಟ್. ಇಷ್ಟು ಭಾಗ ಇಟ್ಕೊಳ್ಳೋಣ. ಸೊ ಈ ಮೂರು ಭಾಗಗಳಲ್ಲಿ ಮೂರು ವ್ಯಕ್ತಿ ಇರ್ತಾರೆ. ಒಂದು ಕಾರ್ಗೆ 4 ಚಕ್ರ ಇದೆ ಅಂತ ಅನ್ಕೋಣ. ಒಂದು ಚಕ್ರ ಪಂಚರ್ ಆಗ್ಬಿಟ್ರೆ ಅಥವಾ ಒಂಚೂರು ಏರ್ ಕಮ್ಮಿ ಆದರೆ, ಟೂ ವೀಲರಲ್ಲೂ ಅಷ್ಟೇ, ಒಂದು ಚೆನ್ನಾಗಿದ್ದು ಇನ್ನೊಂದು ಚೆನ್ನಾಗಿಲ್ಲದೆ ಇದ್ರೆ, ಒಂದು ಚಕ್ರದಲ್ಲಿ ಜಾಸ್ತಿ ಏರು, ಇನ್ನೊಂದು ಚಕ್ರದಲ್ಲಿ ಕಡಿಮೆ ಏರು. ನಾವು ನಾರ್ಮಲಿ ಬೆಳೆಯುವಾಗ ಇದ್ಯಾವುದು ನಾವು ಗಣನೆಗೆ ತಗೊಳ್ಳಲ್ಲ. ಏನು ಅನ್ಕೋತೀವಿ? ಸಕ್ಸಸ್ ಆಗಿಬಿಟ್ವಿ ಅಂತ. ಅಂದರೆ ಒಂದಷ್ಟು ಬಿಸ್ನೆಸ್ ಸಿಕ್ಬಿಡ್ತು, ಒಂದಷ್ಟು ಫ್ಯಾನ್ ಫಾಲೋಯಿಂಗ್ ಸಿಕ್ಬಿಡ್ತು, ಒಂದಷ್ಟು ಅಮೌಂಟ್ ಬಂದ್ಬಿಡ್ತು, ಒಂದಷ್ಟು ಐಶ್ವರ್ಯ ಬಂದ್ಬಿಡ್ತು. ನಮಗೇನೇನು ಐಶ್ವರ್ಯ ಬೇಕೋ ತಗೊಂಡು ಆಯಿತಾ? ನೇರ ಕೆಲವು ಪ್ರಶ್ನೆಗಳು ನನಗೇ ಉದ್ಭವ ಆಗಿತ್ತು. ಓಕೆ. ನಾನೊಂದು ಬಿಸ್ನೆಸ್ ಶುರು ಮಾಡಿದ ಹೊಸ್ತು ಚೈನೆಲ್ಲ ಹಾಕೋತಾ ಇದ್ದೆ. ಮತ್ತು ಬಹುಶಃ ಅವತ್ತಿಗೆ ಬೇಕಾಗಿತ್ತು. ನನ್ನ ಐಡೆಂಟಿಟಿ ತುಂಬ ಕಡಿಮೆ ಇತ್ತು, ಹಾಗಾಗಿ ಎಕ್ಸ್ಟ್ರಾ ಐಡೆಂಟಿಟಿಗಳಿಲ್ಲ. ಓಕೆ. ಬ್ರೇಸ್ಲೆಟ್, ಉಂಗುರಗಳು, ಚೈನು ಎಲ್ಲ. ಈಗ ನನಗೆ ಯಾರೋ ಒಂದು ಪ್ರಶ್ನೆ ಕೇಳಿದ್ರು, ನೀವು ಹಾಕ್ಕೊಂಡ್ರೆ ನಿಮ್ಮ ಮನೆಯವ್ರಿಗೆ ಖುಷಿ ಆಗುತ್ತಾ? ನಾನು ಚೈನು ಒಡವೆಗಳನ್ನು ಹಾಕ್ಕೊಂಡ್ರೆ ನಮ್ಮ ಮನೆಯವರಿಗೆ ಖುಷಿ ಆಗತ್ತಾ? ನಾವು ಭ್ರಮೆನಲ್ಲಿ ಏನು ಅನ್ಕೋತೀವಿ ಆಗತ್ತೆ ಅಂತ ಅಲ್ವಾ? ಆ್ಯಕ್ಚುಲಿ ಆಗಲ್ಲ. ದೀಸ್ ಆರ್ ಟೂ ಡಿಫರೆಂಟ್ ಐಡೆಂಟಿಟೀಸ್. ನಮ್ಮ ಮನೆಯವರಿಗೆ ತೆಕ್ಕೊಟ್ಟು ಅವ್ರು ಫಸ್ಟ್ ಹಾಕ್ಕೊಂಡ್ಮೇಲೆ ನಮ್ಮ ಮನೆಯವಳು ಅವಳದು ಆಸೆಗಳು ತೀರಿದ ಮೇಲೆ ನೆಕ್ಸ್ಟ್ ನಾನು ಹಾಕ್ಕೊಂಡ್ರೆ ಅವಾಗ ದೇರ್ ಈಸ್ ಎ ಬ್ಯಾಲೆನ್ಸ್. ಓಕೆ. ಎರಡನೇ ಸೂಕ್ಷ್ಮ. ಒಂದು ಅವಳಿಗೆ 1 ಲಕ್ಷ ರೂಪಾಯಿ ಒಡವೆ ಕೊಡಿಸಿ ನಾನು 2 ಲಕ್ಷ ರೂಪಾಯಿ ಒಡವೆ ಹಾಕ್ಕೊಂಡ್ರೆ ಓಕೆನಾ? ಇಲ್ಲ. ನ್ಯಾಚುರಲಿ ಒಂದು ನಾನೊಂದು 50,000 ರೂಪಾಯಿದು ಹಾಕ್ಕೊಂಡ್ರೆ ಓಕೆ. ಇದು ಬಟ್ಟೆ, ಫೋನ್ಸ್, ವೆಹಿಕಲ್ಸ್, ಇದು ಎಲ್ಲದರಲ್ಲೂ ಉಂಟು. ಸೊ ಫಸ್ಟ್ ಫ್ಯಾಮಿಲಿ ವೆಲ್ನೆಸ್ ಅಂದರೆ ಮನೆಯಲ್ಲಿ ಯಾರ್ಯಾರಿದ್ದಾರೆ ಅವರೆಲ್ಲರೂ ಚೆನ್ನಾಗಿದ್ದಾಗ ನನ್ನ ಬಗ್ಗೆ ಒಳ್ಳೆಯದು ಮಾತಾಡ್ಬೋದು ಅಥವಾ ಕೆಟ್ಟ ಕಣ್ಣುಗಳು ಬೀಳಲ್ಲ. ಅದು ಮನೆಯಲ್ಲೂ ಹೌದು.
ಓಕೆ. ಈಗ ಸಿಂಪಲ್, ನಿಮಗೆ ಚಿಕ್ಕ ಚಿಕ್ಕ 2 ಮಕ್ಕಳಿದ್ದಾರೆ, ನಿಮಗೇನೇನು ಬೇಕೋ ಡೈಲಿ ತಂದ್ಕೋತಾ ಇದ್ದೀರಿ, ನಿಮ್ಮ ಖುಷಿಗೆ ನಿಮ್ಮ ಮನೆಯವ್ರ ಖುಷಿಗೆ ತಂದ್ಕೋತಾ ಇದ್ದೀರಿ. ಮಕ್ಳಿಗೆ ಖುಷಿ ಆಗತ್ತಾ? ಒಂದು ಪಾಯಿಂಟಲ್ಲಿ ಕೇಳ್ತಾರೆ, ನನಗೂ ಏನಾದ್ರು ತೆಕ್ಕೊಡು ಅಂತ ಒಂದು ನಂಗೆಲ್ಲಿ ಅಂತಾರೆ. ಸೊ ನಿಮ್ಮ ಖುಷಿ ಎಲ್ಲಿ ನೋಡಬೇಕು ನೀವು? ಮಕ್ಕಳಲ್ಲಿ. ಮಕ್ಕಳ ಖುಷಿ, ಮನೆಯವರ ಖುಷಿ, ಅದಾದ ಮೇಲೆ ನಿಮ್ಮ ಖುಷಿ, ಇಫ್ ಯು ಆರ್ ಇನ್ ಪ್ರೊಫೆಷನ್ ಅಲ್ವಾ? ಇದು ನಮ್ಮ ಹಿಂದೆ ಬಂದ್ಬಿಟ್ಟಿತ್ತು. ಈವನ್ ಪರ್ಟಿಕ್ಯುಲರ್ಲಿ ಹೆಣ್ಣು ಮನೆಯವ್ರಿಗೆಲ್ಲ ಬಡಿಸಿದ ಮೇಲೆ, ಖುಷಿ ಆದ ಮೇಲೆ ತಾನು ಲಾಸ್ಟಲ್ಲಿ ತಿನ್ನೋಳು ದೇವತೆ ಅವಳು. ಯಾಕೆ? ಶಿ ವಾಸ್ ಎಕ್ಸ್ಪೆಕ್ಟಿಂಗ್ ಎವ್ರಿಬಡಿ ಟು ಬಿ ಹ್ಯಾಪಿ, ಶಿ ಕೆಪ್ಟ್ ಎವ್ರಿಬಡಿ ಹ್ಯಾಪಿ. ಅದಾದ ಮೇಲೆ ತಿನ್ನುವಾಗ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರೋದು. 2 ಥರ ಅದರಲ್ಲಿ. ಒಂದು, ಅವರ ನೆಗೆಟಿವಿಟಿ ನನಗೆ ಬಂದಿಲ್ಲಪ್ಪ, ನಾನೇ ತಿನ್ಕೊಂಬಿಟ್ಟೆ ಫಸ್ಟು ಅಂದರೆ ನೆಗೆಟಿವಿಟಿ ಮನೆಯವರೆಲ್ಲರಲ್ಲೂ ಇರುತ್ತೆ. ನಾನು ತಿಂದಿಲ್ಲ, ಅವ್ರಿಗೆಲ್ಲ ಬಡಿಸಿದ್ದೀನಿ, ಖುಷಿಯಾಗಿದ್ದಾರೆ, ಆಮೇಲೆ ತಿಂದಿದ್ದೀನಿ. ನೆಗೆಟಿವಿಟಿ ಇಲ್ಲ, ಪಾಸಿಟಿವಿಟಿ ಇರುತ್ತೆ. ಅವರೆಲ್ಲರೂ ಕೂಡ ನಿಮ್ಮ ಬಗ್ಗೆ ಬೇಸಿಕ್ ಗೌರವ ಆದರೂ ಇಟ್ಕೊಂಡಿರ್ತಾರೆ. ದಿಸ್ ಈಸ್ ಕಾಲ್ಡ್ ಫ್ಯಾಮಿಲಿ ಹೆಲ್ತ್. ಅಂದರೆ ಮನೆಯವರೆಲ್ಲರೂ ಚೆನ್ನಾಗಿದ್ದಾರೆ, ಹಾಗಾಗಿ ನಾನು ಚೆನ್ನಾಗಿದ್ದೀನಿ. ನಾನೇ ಎಲ್ಲ ತೊಗೊಂಡು ಬಂದ್ಬಿಡ್ತೀನಿ. ನಂಗೆ ಬೇಕಾದ ಕಾರು, ನಂಗೆ ಬೇಕಾದ ವೆಹಿಕಲ್ಲು, ನಂಗೆ ಬೇಕಾದ ಫೋನು, ನಂಗೆ ಬೇಕಾದ ಬಟ್ಟೆ, ನಂಗೆ ಬೇಕಾದ ಒಡವೆ, ಇವೆಲ್ಲ ನಾನು ಮಾಡ್ಕೊಂಡ್ಬಿಟ್ಟಿದ್ದೀನಿ. ಎಲ್ಲರೂ ಇಂಡಿಪೆಂಡೆಂಟ್ ಆಗಿದ್ದಾರೆ ಅಂತ ಅಂದ್ಕೊಂಡು ಅವ್ರಿಗೆಲ್ಲ ಖುಷಿ ಆಗತ್ತಾ? ಸೊ ಆಗಲ್ಲ ಅಂತಂದರೆ ವಿ ಆರ್ ಇನ್ ಎ ಸಿಸ್ಟಮ್ ಆಫ್ ನೆಗೆಟಿವಿಟಿ. ರೈಟ್. ಅದೊಂದು ಟ್ರೆಡಿಷನ್ ಅಥವಾ ನಾರ್ಮ್, ಎಲ್ಲರಿಗೂ ಬಡಿಸಿ ಹಾಗಾಗಿ ಆ ಟ್ರೆಡಿಷನ್ನೇ ಆರೋಗ್ಯ ಅಂತ. ಬಟ್ ಇವತ್ತಿನ ಕಾಲದಲ್ಲಿ ದ ವರ್ಕ್ ಸ್ಟೈಲ್, ದ ಪ್ರೊಫೆಷನಲ್ ಟೈಮಿಂಗ್ಸ್, ಎವ್ರಿಥಿಂಗ್ ಈಸ್ ಡಿಫ್ರೆಂಟ್. ಫಸ್ಟ್ ತಿಂದಿದ್ದು ಮಾತ್ರಕ್ಕೆ ತಪ್ಪಂತೂ ಅಲ್ಲ ಅಲ್ವಾ? ಯಾವತ್ತೋ ಒಂದಿನ ಆದರೆ ಪರವಾಗಿಲ್ಲ. ಉದಾಹರಣೆಗೆ ನಿಮಗೆ ನೀವು ಫಸ್ಟ್ ತಿಂದ್ಬಿಟ್ರಿ, ಯಾರಿಗೂ ಕಾಯಲ್ಲ, ಅವರು ಕಾಯಲ್ಲ. ಯಾರಿಗೂ ಆರೋಗ್ಯ ಸರಿಗಿಲ್ಲ ನಿಮ್ಮ ಮನೆಯಲ್ಲಿ, ನೀವು ಅವರಿಗೆ ಕೇರ್ ಮಾಡಿಲ್ಲ, ಅವರು ಕೇರ್ ಮಾಡಲ್ಲ. ನೀವೇನು ತುಂಬ ಆರೋಗ್ಯವಾಗಿ, ನಾನೇನು ತುಂಬ ಆರೋಗ್ಯವಾಗಿರ್ತೀವಿ ಅಂತನ. ಸೊ ಇಫ್ ಯು ವಾಂಟ್ ಸಮಥಿಂಗ್ ದಟ್ ಯು ಎಕ್ಸ್ಪೆಕ್ಟ್, ನನಗೆ ಇವ್ರು ಕೇರ್ ತಗೋಬೇಕು, ನನಗೆ ಇವರು ಅಫೆಕ್ಷನ್ ಕೊಡಬೇಕು, ತುಂಬ ಚೆನ್ನಾಗಿ ನಡೆಸ್ಕೋಬೇಕು ಅಂದರೆ ನಾವು ಮಾಡಿದರೆ ಎಕ್ಸ್ಪೆಕ್ಟ್ ಮಾಡ್ಬೋದು. ಎಲ್ಲಿ ನನ್ನ ಮೊದಲನೇ ಸೊಸೈಟಿ ಯಾವುದೋ ಮನೆ. ಆ ಮನೆ ಯಾವಾಗಲೂ ಚೆನ್ನಾಗಿರ್ಬೇಕು. ಹಾಗಾಗಿ ನಮ್ಮ ಹಿರಿಯರು ಹಾಕೊಟ್ಟಿದ್ದೇನೆ, ಅಪ್ಪಂಗೆ ಇಲ್ಲದೆ ಇದ್ರೂ ಪರವಾಗಿಲ್ಲ ಬಟ್ಟೆಯನ್ನು ಮಕ್ಕಳಿಗೆ, ಹೆಂಡತಿಗೆ ಕೊಡಿಸೋರು. ಅಮ್ಮನಿಗೆ ಊಟ ಇಲ್ಲದೆ ಇದ್ರೂ ಪರವಾಗಿಲ್ಲ, ಗಂಡನಿಗೆ ಮತ್ತು ಬಾಕಿಯವರಿಗೆ ಮಕ್ಕಳಿಗೆ ಬಡಿಸೋರು. ಸೊ ದಿಸ್ ಈಸ್ ಎ ಕಲ್ಚರ್, ದಿಸ್ ಈಸ್ ಎ ಟ್ರೆಡಿಷನ್. ಸ್ಪೆಸಿಫಿಕಲಿ ಈ ಟ್ರೆಡಿಷನ್ ನಮ್ಮ ದೇಶದಲ್ಲಿ ಇತ್ತು. ಆ್ಯಂಡ್ ದಿಸ್ ಇಸ್ ಪ್ರೂವನ್. ತುಂಬ ಈಸಿ. ಹೌದು, ಆ ಇಮೋಷನ್ನ ಬ್ಯಾಲೆನ್ಸ್ ಮಾಡೋಕ್ಕೆ ತುಂಬ ಈಸಿ. ನನಗೆ ಮನೇಲಿ ಯಾರೋ ಕಾಯುವವರು ಇದ್ದಾರೆ ಊಟಕ್ಕೆ, ನಾನು ಬೇಗ ಮನೆಗೆ ಹೋಗ್ತೀನಿ. ಯಾರು ಕಾಯುವವರು ಇಲ್ಲಪ್ಪ, ಅವ್ರವ್ರ ಪಾಡಿಗೆ ಅವ್ರು ಊಟ ಮಾಡ್ತಾರೆ, ನಂಗೆ ಇಷ್ಟ ಬಂದಾಗ ಹೋಗ್ತೀನಿ ಅಲ್ವಾ? ನನಗೆ ಆಫೀಸಲ್ಲೂ ಬೇಜಾರಾಗಿತ್ತು, ಹಣವೂ ಇತ್ತು, ಫ್ರೆಂಡ್ಸು ಇದ್ರು, ಕುಡ್ಕೊಂಡು ಮನೆಗೆ ಹೋಗ್ತೀನಿ ಅಲ್ವಾ? ಯಾವಾಗ ಹೋಗಲ್ಲ ಆ ಥರ? ಹಣ ಇದೆ, ಫ್ರೆಂಡ್ಸೂ ಇದ್ದಾರೆ, ಡ್ರಿಂಕ್ಸೂ ಇದೆ, ಆದರೆ ಮನೇಲಿ ಯಾರೋ ಒಬ್ರು ಕಾಯ್ತಾ ಇದ್ದಾರೆ. ಅವಾಗೇನು ಮಾಡ್ತೀವಿ? ಮನೆಗೆ ಹೋಗ್ತೀವಿ ಅಷ್ಟೇ. ದಿಸ್ ಈಸ್ ಕಾಲ್ಡ್ ಫ್ಯಾಮಿಲಿ ಹೆಲ್ತ್. ಈ ಫ್ಯಾಮಿಲಿ ಹೆಲ್ತ್ ಇದ್ದರೆ ನನಗೆ ಮನೆಯಿಂದ ಹೊರಡುವಾಗ ದೇರ್ ಇಸ್ ಎ ಗುಡ್ ಸೈನ್. ಮನೆಯಿಂದ ಖುಷಿಯಾಗಿ ಕಳಿಸ್ಕೊಡ್ತಾರೆ, ಬೇಜಾರಾಗಿ ಕಳಿಸ್ಕೊಡಲ್ಲ, ಖುಷಿಯಾಗಿ ಕಳಿಸ್ಕೊಡ್ತಾರೆ. ಹೋಗುವಾಗ ನಾನು ಹೋಗಿ ಬರ್ತೀನಿ ಅಂತ ಹೇಳ್ತೀವಿ, ಖುಷಿ ಇದ್ದರೆ ಹೋಗಿ ಬರ್ತೀನಿ ಅಂತ ಹೇಳ್ತೀನಿ, ಖುಷಿ ಇಲ್ದರೆ ಹೋಗ್ತೀನಿ ಅಂತ ಹೇಳ್ತೀನಿ ಅಲ್ವಾ? ಸೊ ಅದನ್ನು ಹೇಳ್ತಾರಲ್ವಾ ಹಿರಿಯರು, ಹೋಗ್ತೀನಿ ಅನ್ಬೇಡ, ಹೋಗಿ ಬರ್ತೀನಿ ಅನ್ನೋ. ಇಷ್ಟೇ ಸಣ್ಣ ವಿಚಾರ, ಹೋಗಿ ಬರ್ತೀನಿ ಅಂದರೆ ನನಗೆ ಬರೋಕ್ಕೆ ಆಸಕ್ತಿ ಇದೆ ಅಂತ ಅರ್ಥ. ಹೋಗ್ತೀನಿ ಅಂತಂದರೆ ನಂಗೆ ಬೇಜಾರಾಗಿದೆ ಅಂತ ಅರ್ಥ. ಈ ಮನೆ ಚೆನ್ನಾಗಿದೆ, ಹೋಗಿ ಬರ್ತೀನಿ. ಮನೆ ಸುಮಾರಾಗಿದೆ, ವಾತಾವರಣ ಅಲ್ಲ, ಫಿಸಿಕಲ್ ಅಲ್ಲ, ಆ ಮನೆಯ ವಾತಾವರಣ, ಮನೆಯಲ್ಲಿರುವವರ ನಡವಳಿಕೆಗಳು ತುಂಬ ಚೆನ್ನಾಗಿದೆ, ನಾನು ಹೋಗಿ ಬರ್ತೀನಿ ಅಂದರೆ ಬರೋಕ್ಕೆ ಆಸಕ್ತಿ ಇದೆ. ವಂಡರ್ಫುಲ್. ಸೂಕ್ಷ್ಮಗಳಿವೆಲ್ಲ. ದಿಸ್ ಈಸ್ ಕಾಲ್ಡ್ ಫ್ಯಾಮಿಲಿ ಹೆಲ್ತ್. ಹಬ್ಬಗಳಲ್ಲಿ ಒಟ್ಟಿಗೆ ಇರ್ತೀವಿ. ನಮ್ಮ ತಂದೆ ಇದನ್ನು ನಂಗೆ ಅಭ್ಯಾಸ ಮಾಡಿಸೋರು. ಯಾವಾಗಲೂ ಹಬ್ಬ ಅಂತಂದರೆ ಮೊದಲನೇದನ್ನು ನಾವು 3-4 ಜನ ಇದ್ವಿ, ನಾನು, ನನ್ನ ತಮ್ಮ, ಅಪ್ಪ, ಅಮ್ಮ.
ನಾವು 4 ಜನ ಯಾವಾಗಲೂ ಒಟ್ಟಿಗೆ ಇರ್ತಾ ಇದ್ವಿ. ನಮ್ಮಪ್ಪ ಅದನ್ನ ಎನ್ಶೂರ್ ಮಾಡೋರು. ಇವತ್ತು ಎಣ್ಣೆ ಹಚ್ತೀವಿ, ಹಬ್ಬ ಅಂದ ತಕ್ಷಣ ಎಣ್ಣೆ ಹಚ್ಚೋದು ಯಾಕೆ ಅಂತಂದ್ರೆ ಮನೇಲಿ ಇರ್ತಾರೆ ಅಂತ. ಎಣ್ಣೆ ಹಚ್ಚೋದು ಶಾಸ್ತ್ರ ಅಲ್ಲ ಅದು. ಓಕೆ. ಅಟ್ಸ್ ಒಂದು ಸೈಕಲಾಜಿಕಲ್ ಬಾಂಡೇಜ್. ಎಣ್ಣೆ ಹಚ್ಚಿದ್ದೀನಿ, 9 ಗಂಟೆಗೆ ಬಾ ಎಣ್ಣೆ ಹಚ್ತೀನಿ. ಆ ಹಚ್ಚುವ ನೆಪದಲ್ಲಿ ನಮ್ಮ ಅಪ್ಪನ ಕೈ ಮಕ್ಕಳ ತಲೆ ಮೈಗೆ ತಾಕುತ್ತೆ. ಏನಾಗುತ್ತೆ ಅವಾಗ? ಆ ಒಂದು ವೈಬ್ ಹೆಣ್ಮಕ್ಳಾದ್ರೆ ಕನೆಕ್ಟ್ ಆಗುತ್ತೆ. ಅಮ್ಮ, ಗಂಡು ಮಕ್ಕಳಾದ್ರೆ ಅಪ್ಪ. ಏನಾಗುತ್ತೆ? ಪ್ರೀತಿಸ್ತಾರೆ. ನಿಜ. ಆ ಸ್ಪರ್ಶ ಇದೆಯಲ್ಲ, ಅದು ಪ್ರೀತಿಸ್ತಾರೆ. ಆಗ್ತಾ ಆಗ್ತಾ ಮಕ್ಳಿಗನ್ಸತ್ತೆ ನಮ್ಮ ಅಪ್ಪ ಇರಬೇಕು ಅಂತ, ನಮ್ಮಮ್ಮ ಇರಬೇಕು ಅಂತ ಹೆಣ್ಮಕ್ಳಿಗೆ ಅನ್ನಿಸ್ಬೇಕು. ಹಾಗೆ ಅನ್ಸಿದ ತಕ್ಷಣ ಆ ಮನೆ ಚೆನ್ನಾಗಿದೆ ಅಂತ ಅರ್ಥ. ಸಣ್ಣ ಸಣ್ಣ ಸೂಕ್ಷ್ಮಗಳು. 1 ಗಂಟೆ ಹಚ್ತಾರೆ, ಸ್ನಾನ ಮಾಡಿಸ್ತಾರೆ. ನಮ್ಮಪ್ಪ ಎಷ್ಟು ವರ್ಷ ಆದರೂ ನಂಗೆ ಮಾಡಿಸೋರು, ಆ ಎಣ್ಣೆ ಹಚ್ಚೋರು. ನಾನು ನಮ್ಮ ಮಕ್ಕಳ ಜೊತೆ ತುಂಬ ವರ್ಷಗಳು ಮಾಡಿದೆ. ನಮಗೆ ಈಗ ಹೊರಗಡೆ ಮಸಾಜ್ಗೆ ಅಂತ ಹೋದರೆ ಒಬ್ಬರಿಗೆ 1,500 ರೂಪಾಯಿ ಇಲ್ಲದೆ ಆಗಲ್ಲ ಅಲ್ವಾ? ನಾವು 100 ರೂಪಾಯಿ ಎಣ್ಣೆ ಇಟ್ಕೊಂಡು 4 ಜನ ಒಬ್ರನ್ನೊಬ್ರು 4 ಜನ ಇರ್ತಾ ಇದ್ವಿ. ನನ್ನ ತಮ್ಮ, ನಾನು, ನನ್ನ ದೊಡ್ಡ ಮಗ, ಚಿಕ್ಕ ಮಗ. ಅದೊಂದು ಬಾಂಡೇಜ್ ಇರೋದು. ಈಗಲೂ ನನ್ನ ಚಿಕ್ಕ ಮಗನಿಗೆ ಆ ಫೋಟೋ ಎಲ್ಲಾದರೂ ಸಿಕ್ಕಿದ್ರೆ, ನಾವು ಎಣ್ಣೆ ಹಚ್ತಾ ಇರೋದು ಫೋಟೋ ಸಿಗುತ್ತೆ, ಅದು ಸಿಕ್ಕಿದ್ರೆ ನಂಗೆ ಕಳಿಸ್ತಾನೆ. ಆ ಫ್ಯಾಮಿಲಿ ಬಾಂಡೇಜು ನೋಡಿ ಹೀಗಿತ್ತು ಅಂತ. ದೀಸ್ ಆರ್ ರಿಮೈಂಡರ್ಸ್. ಸಪೋಸ್ ದೊಡ್ಡವ್ರು ಆಗ್ತಾ ಇದನ್ನೆಲ್ಲೋ ಕಳ್ಕೊಂಡ್ಬಿಡ್ತೀವಿ. ಒಂದು ಫೋಟೋ ನೋಡಿದ ತಕ್ಷಣ ನೆಕ್ಸ್ಟ್ ಹಬ್ಬಕ್ಕೆ ನಾವೆಲ್ಲರೂ ಸಿಗೋಣ ಅಂತೀವಿ. ಕರೆಕ್ಟ್, ಕನೆಕ್ಟ್ ಮಾಡುತ್ತೆ ಮತ್ತದು. ಬೇಸಿಕಲಿ ನಮಗೆ ಶನಿವಾರ ಭಾನುವಾರ ಅಥವಾ ಭಾನುವಾರ ಸಿಗೋ ರಜಾ ಯಾಕೆ ಅಂತಂದರೆ ಈ ಬಾಂಡೇಜ್ಗಳನ್ನು 6 ದಿನದ ಬಾಂಡೇಜು ಕಳೆದೋಗಿರುತ್ತೆ, ಕಟ್ಟಾಗಿರುತ್ತೆ. ವಾರದಲ್ಲಿ 1 ದಿನ ನಾವು ಯಾರೋ ಊಟಕ್ಕೆ ಸಿಕ್ಕಿರಲ್ಲ, ಅಡುಗೆ ಚೆನ್ನಾಗಿರಲ್ಲ, ಏನೇನೋ ತಪ್ಪುಗಳಾಗೋಗಿರುತ್ತೆ, ಡಿಸ್ಟರ್ಬೆನ್ಸ್ ಆಗಿರುತ್ತೆ. ಒಬ್ಬರ ಫ್ರಿಕ್ಷನ್ ಇನ್ನೊಬ್ಬರಿಗೆ ಕಂಟಿನ್ಯೂಟಿ ಕೊಡುತ್ತೆ. ಇಡೀ ಮನೆ ಡಿಸ್ಟರ್ಬ್ ಆಗುತ್ತೆ. 6 ದಿನ 1 ದಿನ ಕೂತ್ಕೊಂಡು ಈ ಡಿಸ್ಟರ್ಬೆನ್ಸ್ನ ಸಮಾಧಾನ ಮಾಡೋಕ್ಕೆ ಆ ಹಾಲಿಡೇ ಅಂತ ಕರೆಯೋದು, ಸರಿ ಮಾಡ್ಕೊಳ್ಳೋಕ್ಕೆ. ರೈಟ್. ರೆಕ್ಟಿಫಿಕೇಶನ್. ಆ ಸಂಡೇ ಇಸ್ ಕಾಲ್ಡ್ ಎ ರೆಕ್ಟಿಫಿಕೇಶನ್. ಸಂಡೇ ವಿತಿನ್ ದ ಫ್ಯಾಮಿಲಿ ರೆಕ್ಟಿಫಿಕೇಶನ್. ಹಬ್ಬಗಳು ಆ ಜಾಯಿಂಟ್ ಫ್ಯಾಮಿಲಿ ರೆಕ್ಟಿಫಿಕೇಶನ್, ಇಡೀ ಕುಟುಂಬನೇ. ಈಗ ನನ್ನ ಮನೆಯಲ್ಲಿ ನಮ್ಮದು 3 ಫ್ಯಾಮಿಲಿ. ಈಗ ನನ್ನ ಮಕ್ಕಳು ಅವರು ಸಪರೇಟ್ ಆಗಿದ್ದಾರೆ, ಒಂದೇ ಬಿಲ್ಡಿಂಗಲ್ಲಿದ್ದೀವಿ. ನಾನು, ನನ್ನ ಮನೆಯವಳು, ನನ್ನ ತಾಯಿ, ನನ್ನ ತಮ್ಮ, ಅವನ ಹೆಂಡತಿ, ಅವನ ಮಗು. ಸಣ್ಣ ಸಣ್ಣ ವಿಷಯಗಳು ಭಾನುವಾರ ಬಂದಾಗ, ಹೋಟ್ಲಿಗೆ ಹೋಗ್ಬೇಕಾಗಿ ಬಂದಾಗ ಅವರವರೇ ಹೋಗ್ತಾರೆ. ಆದರೆ ಒಂದು ಹಬ್ಬ, ಒಂದು ಆ್ಯನಿವರ್ಸರಿ, ಒಬ್ಬರ ಹುಟ್ಟಿದ ಹಬ್ಬ, ನಾವೆಲ್ಲರೂ ವಿ ಮೇಕ್ ಇಟ್ ಎನ್ ಎಫರ್ಟ್ ಟು ಬಿ ಟುಗೆದರ್. ಊಟ ಅಡುಗೆ ಮಾಡೋದುಂಟು, ಅವ್ರವ್ರ ಮನೇಲಿ ಅಡುಗೆ ಮಾಡೋದುಂಟು, ಆದರೆ ಅದಷ್ಟು ಒಂದು ಕಡೆ ತೊಗೊಂಬರ್ತೀವಿ. ಯಾರಿಗಾದ್ರೂ ಬರ್ಡನ್ ಇದೆಯಾ ಅಂದರೆ ಆ್ಯಕ್ಚುಲಿ ಇಲ್ಲ. ಅದಾದಮೇಲೆ ಬಾಂಡೇಜ್. ಯಾಕೆ ಈ ಬಾಂಡೇಜ್ ಬೇಕು? ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳು ಚೆನ್ನಾಗಿ ಸಂಪಾದನೆ ಮಾಡಿದ್ದಾರೆ, ಚೆನ್ನಾಗಿ ಹೆಸರು, ಹಣ, ಐಶ್ವರ್ಯ. ಒಂದು 5 days ಹೊತ್ತೋದ್ರು. ಯಾರಿದ್ದಾರೆ ಆಸ್ತಿ ತಗೊಳಕ್ಕೆ? ಯಾರಿಲ್ಲ. ಅವ್ರಿಗೆ ಖರ್ಚು ಮಾಡೋಕ್ಕೆ ಅವ್ರ ಫ್ಯಾನ್ಸ್ ಮೇಲೆ ಖರ್ಚು ಮಾಡ್ತಾರಾ? ಏನಿಲ್ಲಪ್ಪ. ಫ್ಯಾನ್ಸಿಂದ ದುಡ್ಡು ತಗೋತಾರೆ. ಅದ್ರ ಖರ್ಚು ಮಾಡಿದ್ದು ಯಾರ ಮೇಲೆ? ಸ್ವಂತದ ಮೇಲೆ. ಫ್ಯಾಮಿಲಿನೂ ಇಲ್ಲ ಅಂತ ಅನ್ಕೊಳ್ಳೋಣ, ಯಾರ ಮೇಲೆ ಖರ್ಚು ಮಾಡ್ತಾರೆ? ನೆಕ್ಸ್ಟು ಹೋಯ್ತದು ಹಾಸ್ಪಿಟ್ಲ್ ಖರ್ಚಾಗತ್ತೆ. ಮೊದಲನೇ ಸೊಸೈಟಿ ನಮಗೆ ಯಾವುದು ಅಂತಂದರೆ ಮನೆಯೇ ಮೊದಲ ಪಾಠಶಾಲೆನೂ ಹೌದು, ಪಾಕಶಾಲೆನೂ ಹೌದು, ಇಟ್ ಈಸ್ ಸಮಾಜವೂ ಹೌದು. ಸೊ ಹಾಗಾಗಿ ಬಿ ವೆರಿ ಬ್ಯೂಟಿಫುಲ್ ರಿಲೇಶನ್ಶಿಪ್ ವಿತ್ ದ ಫ್ಯಾಮಿಲಿ. ರೈಟ್.